ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಜನ್ಮದಿನ ಹಾಗೂ ಈದ್ ಮಿಲಾದ್ ಹಬ್ಬದ ಅಂಗವಾಗಿ ಮೊಹರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೊಹರಂ ಮುಜಾವರ್ ಕಮಿಟಿ ವತಿಯಿಂದ ಚಿಕ್ಕಮಗಳೂರು ನಗರದ ತಮಿಳು ಕಾಲೋನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪೆನ್ಸಿಲ್ ಪುಸ್ತಕ ಹಾಗೂ ಸಿಹಿ ಹಂಚುವುದರ ಮೂಲಕ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಮೊಹರಂ ಮುಜಾವರ್ ಕಮಿಟಿ ಅಧ್ಯಕ್ಷರಾದ ವಜೀರ್ ಅಹಮದ್ ಅವರು ಮಾತನಾಡಿ, ಈದ್ ಮಿಲಾದ್ ಹಬ್ಬವು ಮುಸಲ್ಮಾನರ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದ್ದು, ಈ ದಿನವನ್ನು ಪ್ರವಾದಿಯವರ ದಯೆ, ಸಹಾನುಭೂತಿ ಮತ್ತು ಶಾಂತಿಯ ಬೋಧನೆಗಳನ್ನು ನೆನಪಿಸಿಕೊಳ್ಳುವ ಮತ್ತು ಗೌರವಿಸುವ ದಿನವೆಂದು ಪರಿಗಣಿಸಲಾಗಿದೆ ಎಂದರು. ಸದಸ್ಯರಾದ ರಾಹಿಲ್ ಪಾಷಾ ಅವರು ಮಾತನಾಡಿ, ಪ್ರತಿಯೊಬ್ಬರೂ ಈದ್ ಮಿಲಾದ್ ಹಬ್ಬವನ್ನು ವಿವಿಧ ರೀತಿಯಲ್ಲಿ ಆಚರಿಸುತ್ತಾರೆ. ಆದರೆ ನಾವು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕಲಿಕಾ ವಸ್ತುಗಳನ್ನು ನೀಡುವುದರ ಮೂಲಕ ಈದ್ ಮಿಲಾದ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂದರು. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು 1500 ವರ್ಷ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಜನ್ಮದಿನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ನಮ್ಮ ಮೊಹರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೊಹರಂ ಕಮಿಟಿ ಏನಿದೆ ಅದರಿಂದ ನಾವು ಪ್ರತಿ ವರ್ಷ ಎಲ್ಲ ಹಾಸ್ಪಿಟ್ಲ್ ಆಗಲಿ ಹೆಣ್ಣು ಮಕ್ಕಳ ಪಾಠಶಾಲೆ ಆಗಲಿ ಅಲ್ಲಿ ಹೋಗಿ ನಾವು ಫ್ರೂಟ್ ವಿತರಣೆ ಮತ್ತು ಎಲ್ಲ ಥರದ ಒಂದು ಸೌಲಭ್ಯ ಇದು ಮಾಡ್ತಿದ್ವಿ. ಈ ಸಲ ನಾವು ಎಲ್ಲರೂ ನಮ್ಮ ಸದಸ್ಯರು ಮತ್ತು ಅಧ್ಯಕ್ಷರು ಮತ್ತು ಎಲ್ಲರೂ ನಮ್ಮ ಪದಾಧಿಕಾರಿಗಳು ಎಲ್ಲ ಸೇರಿ ನಮ್ಮ ಈ ವಾರ್ಡ್ನಲ್ಲಿ ಇದ್ದಿದ್ದು ಆ ಶಾಲೆಯಲ್ಲಿ ಒಂದು ಬುಕ್ಕು ಮತ್ತು ಪೆನ್ನು ಒಂದು ವಿತರಣೆ ಮಾಡಬೇಕು. ಒಂದು ಎಜುಕೇಷನ್ನ ಮುಂದೆ ಈ ಸಮಯದಲ್ಲಿ ಏನು ಹೇಳೋದು ಬಯಸ್ತೀವಿ ಅಂದರೆ, ಎಜುಕೇಷನ್ ನಮ್ಮದು ಫ್ರಂಟ್ ಲೈನಲ್ಲಿ ಇರಬೇಕು. ಇವತ್ತು ಎಜುಕೇಷನ್ ಇದ್ದಂಗೆ ತುಂಬ ಬೇರೆ ಥರದ್ದು ನಾವು ಸೊಸೈಟಿಯಲ್ಲಿ ನೋಡೋಕ್ಕಾಗ್ತಿದೆ. ಅದಕ್ಕೋಸ್ಕರ ನಾವು ನಮ್ಮ ಎಲ್ಲರೂ ಸದಸ್ಯರು ಸೇರಿ ಇವತ್ತು ಇದು ಸಣ್ಣ ಪುಟ್ಟ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಅವರು ಎಲ್ಲರಿಗೆ ನಾನು ಧನ್ಯವಾದ ಹೇಳಿ ನನ್ನ ಮಾತನ್ನು ಹೇಳ್ತೀನಿ. ನಿಮ್ಮ ಹೆಸರು? ಮೊಹರಂ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಮೊಹರಮುಲ್ ಹರಂ ಕಮಿಟಿ ಕಾಣುತ್ತೆ. ನಾವು ಫ್ರೂಟ್ ಹಂಚಿಕೆ ಮಾಡಿದ್ವಿ ಹೋದ ವರ್ಷ ಇದೇ ಮಿಲಾದ್ ಪ್ರಯುಕ್ತ ಜನ್ಮದಿನದ ಪ್ರಕಾರ. ಈಗ ಇವತ್ತು ಈ ಸತಿ ಆ ಫ್ರೂಟ್ ಹಂಚಿಕೆಯನ್ನು ಸುಮಾರು ಜನ ಮಾಡ್ತಿದ್ದಾರೆ ಇವತ್ತು. ಅದಕ್ಕೋಸ್ಕರ ನಾವು ಬಡವ್ರ ಮಕ್ಕಳಿಗೆ ಬುಕ್ಕು ಹಾಗೆ ಪೆನ್ನು ಪೆನ್ಸಿಲ್ಲು ಇವತ್ತು ಸರ್ಕಾರಿ ಶಾಲೆಗಳಿಗೆ ನಾವು ಇವತ್ತು ವಿತರಣೆ ಮಾಡಿದ್ದೀವಿ. ಕಾರ್ಯಕ್ರಮದಲ್ಲಿ ಕಮಿಟಿ ಸದಸ್ಯರಾದ ಅಜರ್ ಪಾಷಾ, ಮೊಹಮ್ಮದ್ ಕಾಸಿಂ, ನಾಜೀರ್, ಸಲ್ಮಾನ್, ಇರ್ಫಾನ್, ಅಸ್ಲಾಂ, ಅಕ್ಬರ್, ಶಾಲೆಯ ಮುಖ್ಯೋಪಾಧ್ಯಾಯರಾದ ಲಕ್ಷ್ಮಿ ಹಾಗೂ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ವಿದ್ಯಾರ್ಥಿಗಳು ಭಾಗವಹಿಸಿದರು.